ನಮಸ್ತೆ ಫ್ರೆಂಡ್ಸ್, ನನ್ನ ಈ ಪ್ರಬಂಧದಲ್ಲಿ ಚದುರಂಗ ಅಥವಾ ಚೆಸ್ ಆಟದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ. ಟಿಪ್ಪಣಿ: ಚದುರಂಗ ಅಥವಾ ಚೆಸ್ ಆಟವು ವಿಶ್ವಕ್ಕೆ ಭಾರತವು ನೀಡಿದ ಒಂದು ಅಮೂಲ್ಯ ಕೊಡುಗೆಯಾಗಿದೆ. ಈ ಆಟವನ್ನು 7ನೇ ಶತಮಾನದಲ್ಲಿ ಭಾರತದಲ್ಲಿ ಕಂಡುಹಿಡಿಯಲಾಯಿತು ಎಂದು ಇತಿಹಾಸ ನಮಗೆ ತಿಳಿಸುತ್ತದೆ. ಚದುರಂಗವು ನಮ್ಮ ಬುದ್ಧಿಶಕ್ತಿ ಮತ್ತು ತಂತ್ರಜ್ಞಾನ ಸಾಮರ್ಥ್ಯಕ್ಕೆ ಸವಾಲು ನೀಡುವ ವೈಜ್ಞಾನಿಕ ಆಟವಾಗಿದೆ. ದೈಹಿಕ ಚಟುವಟಿಕೆ ಇಲ್ಲದೇ ಇದ್ದರೂ ಇದು ಮನೋಸಾಮರ್ಥ್ಯವನ್ನು ಗಟ್ಟಿಗೊಳಿಸುವ ವೈಶಿಷ್ಟ್ಯವನ್ನು ಹೊಂದಿದೆ. ವಿಷಯ ವಿವರಣೆ: ಚದುರಂಗದ ಮೂಲವನ್ನು ಭಾರತೀಯ ಇತಿಹಾಸವು ಉತ್ತಮವಾಗಿ ವಿವರಿಸುತ್ತದೆ. ಚತುರ್ಗ ಎಂಬ ಹೆಸರಿನಲ್ಲಿ ಪ್ರಾರಂಭವಾದ ಈ ಆಟವು ಪ್ರಾಚೀನ ಸೇನೆಗಳ 4 ಮುಖ್ಯ ಘಟಕಗಳಿಂದ ರೂಪಿತವಾದದ್ದು. ಪರ್ಷಿಯಾದಲ್ಲಿ ಇದು ಶತ್ರಂಜ್ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿತ್ತು. 1924ರಲ್ಲಿ ಪ್ಯಾರಿಸ್ನಲ್ಲಿ ವಿಶ್ವ ಚೆಸ್ ಸಂಸ್ಥೆ ಅಥವಾ ಫಿಡೆ ಸ್ಥಾಪನೆಯಾದ ಬಳಿಕ ವಿಶ್ವದಾದ್ಯಂತ ಈ ಆಟ ಹರಡಲಾರಂಭಿಸಿತು. ನಂತರ 1966ರಲ್ಲಿ ಚೆಸ್ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಜುಲೈ 20ರಂದು ವಿಶ್ವ ಚೆಸ್ ದಿನ ಎಂಬ ಆಚರಣೆಯನ್ನು ಜಾರಿಗೆ ತರಲಾಯಿತು. ಅಂದಿನಿಂದ ಪ್ರತಿ ವರ್ಷ ಜುಲೈ 20ನ್ನು ವಿಶ್ವ ಚೆಸ್ ದಿನ ಎಂದು ಆಚರಿಸಲಾಗುತ್ತಿದೆ. ವಿಶ್ವನಾಥನ್ ಆನಂದ್ ಅವರು ಭಾರತದ ಚೆಸ್ ಕ್ರೀಡೆಯ ಪಿತಾಮಹರಾಗಿದ್ದಾರೆ. ಅವರು 5 ಬಾರಿ ವಿಶ್ವ ಚಾಂಪಿಯನ್ ಪಟ್ಟವನ್ನು ಗೆದ್ದಿದ್ದಾರೆ ಮತ್ತು ಭಾರತದ ಚೆಸ್ ಕ್ರಾಂತಿಗೆ ನಾಂದಿ ಹಾಡಿದವರು. 18 ವರ್ಷದ ಡಿ ಗುಕೇಶ್ ಚೆಸ್ ಪ್ರಪಂಚದಲ್ಲಿ ಇತಿಹಾಸ ನಿರ್ಮಿಸಿದ್ದಾರೆ. 2024ರ ಡಿಸೆಂಬರ್ 12ರಂದು ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನು ಸೋಲಿಸಿ ಅತಿ ಕಿರಿಯ ವಿಶ್ವ ಚಾಂಪಿಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಚದುರಂಗ ಆಟದ ನಿಯಮ ಮತ್ತು ರಚನೆ. ಫಲಕದ ವಿನ್ಯಾಸ. ಚದುರಂಗವು 64 ಚೌಕಗಳ ಫಲಕದಲ್ಲಿ ಆಡಲಾಗುತ್ತದೆ. ಇದರಲ್ಲಿ 8 ಸಾಲುಗಳು ಮತ್ತು 8 ಕಾಲಮ್ಗಳು ಇರುತ್ತದೆ. ಕಾಯಿಗಳ ವಿನ್ಯಾಸ ಮತ್ತು ವ್ಯವಸ್ಥೆ. ಪ್ರತಿ ಆಟಗಾರನಿಗೆ 16 ಕಾಯಿಗಳು ಇರುತ್ತದೆ. 1 ರಾಜ, 1 ರಾಣಿ, 2 ಆನೆಗಳು, 2 ಕುದುರೆಗಳು, 2 ಒಂಟೆಗಳು ಹಾಗೂ 8 ಕಾಲಾಳುಗಳು ಇಲ್ಲಿರುತ್ತವೆ. ಕಾಯಿಗಳನ್ನು ಮೊದಲ 2 ಸಾಲುಗಳಲ್ಲಿ ಈ ಕ್ರಮದಲ್ಲಿ ಇರಿಸಲಾಗುತ್ತದೆ. ಮೊದಲ ಸಾಲು ಆನೆ, ಕುದುರೆ, ಒಂಟೆ, ರಾಜ, ರಾಣಿ, ಒಂಟೆ, ಕುದುರೆ, ಆನೆ. ಎರಡನೇ ಸಾಲು 8 ಕಾಲಾಳುಗಳು. ಕಾಯಿಗಳ ಚಲನೆ. ರಾಜ ಯಾವುದೇ ದಿಕ್ಕಿನಲ್ಲಿ ಹಿಂದೆ, ಮುಂದೆ, ಬಲ, ಎಡ, ಕೋನವಾಗಿ ಒಂದೇ ಚೌಕದಲ್ಲಿ ಚಲಿಸುತ್ತದೆ. ರಾಜನ ಮೇಲೆ ದಾಳಿ ಆಗದಂತೆ, ಅಂದರೆ ಚೆಕ್ಮೇಟ್ ಆಗದಂತೆ ರಕ್ಷಿಸಬೇಕು. ರಾಣಿ ಎಲ್ಲ ದಿಕ್ಕಿಗೂ ನೇರವಾಗಿ ಅಥವಾ ಕೋನದಲ್ಲಿ ಅವಶ್ಯಕತೆ ಇರುವಷ್ಟು ಚೌಕಗಳು ಚಲಿಸುತ್ತವೆ. ರಾಣಿ ಚದುರಂಗದ ಅತ್ಯಂತ ಶಕ್ತಿಯುತವಾದ ಕಾಯಿ. ಆನೆ ನೇರವಾಗಿ ಮುಂದೆ, ಹಿಂದೆ, ಬಲ ಅಥವಾ ಎಡ ಅವಶ್ಯಕತೆ ಇರುವಷ್ಟು ಚೌಕಗಳು ಚಲಿಸುತ್ತವೆ. ಇದು ಕೋನದಲ್ಲಿ ಚಲಿಸಲು ಸಾಧ್ಯವಿಲ್ಲ. ಕುದುರೆ ಯಾವತ್ತೂ 2 ಚೌಕಗಳು ನೇರವಾಗಿ ಮತ್ತು ನಂತರ 1 ಚೌಕ ಎಡಕ್ಕೆ ಅಥವಾ ಬಲಕ್ಕೆ ಚಲಿಸುತ್ತದೆ. ಇದು ಇತರ ಕಾಯಿಗಳನ್ನು ಹಾರಿ ಮೀರಬಲ್ಲ ಏಕೈಕ ಕಾಯಿ. ಒಂಟೆ ಕೋನದಲ್ಲಿ ಚಲಿಸುತ್ತದೆ. ಅದರ ಆರಂಭಿಕ ಸ್ಥಾನದ ಬಣ್ಣದ ಚೌಕದಲ್ಲಿ ಮಾತ್ರ ಇಡೀ ಆಟದಲ್ಲಿ ಚಲಿಸುತ್ತದೆ. ಕಾಲಾಳುಗಳು ಕೇವಲ 1 ಚೌಕ ಮುಂದೆ ಚಲಿಸುತ್ತದೆ, ಆದರೆ ತನ್ನ ಮೊದಲ ಚಲನೆ ವೇಳೆ 2 ಚೌಕಗಳಷ್ಟು ಮುಂದೆ ಚಲಿಸಬಹುದು. ಅದು ದಾಳಿಯನ್ನು ಮಾಡುವಾಗ ಮುಂದಕ್ಕೆ 1 ಚೌಕ ಡಯಾಗನಲ್ ದಾಳಿ ಮಾಡುತ್ತದೆ. ಕಾಲಾಳು ತನ್ನ ಗುರಿಯ ತುದಿಗೆ, ಅಂದರೆ ಎದುರಾಳಿಯ ಮೊದಲ ಸಾಲಿಗೆ ತಲುಪಿದಾಗ ಅದು ರಾಣಿ, ಕುದುರೆ, ಆನೆ ಅಥವಾ ಒಂಟೆಯಾಗಿ ಬದಲಾಗಬಹುದು. ಪ್ರಾರಂಭದ ನಿಯಮಗಳು. ಚದುರಂಗದ ಆಟವನ್ನು ಬಿಳಿ ಬಣ್ಣದ ಆಟಗಾರ ಪ್ರಾರಂಭಿಸುತ್ತಾನೆ. ಆಟಗಾರರು ತದನಂತರ ಪರ್ಯಾಯವಾಗಿ ತಮ್ಮ ಚಲನೆಗಳನ್ನು ಮಾಡುತ್ತಾರೆ. ಆಟದಲ್ಲಿ ಚೆಕ್ ಮತ್ತು ಚೆಕ್ಮೇಟ್ ಎಂಬ ಪ್ರಾಥಮಿಕ ತತ್ವಗಳು ಮುಖ್ಯವಾಗಿದೆ. ಚೆಕ್ ರಾಜನ ಮೇಲೆ ದಾಳಿ ನಡೆಯುವಂತಹ ಸ್ಥಿತಿ. ಚೆಕ್ಮೇಟ್ ರಾಜನಿಗೆ ಯಾವುದೇ ಚಲನೆ ಅಥವಾ ರಕ್ಷಣೆ ಇರದಂತಹ ಸ್ಥಿತಿ.
ಚೆಸ್ ಆಟದಿಂದಾಗುವ ಪ್ರಯೋಜನಗಳು: ಬುದ್ಧಿಶಕ್ತಿಯ ಬೆಳವಣಿಗೆ, ತೀಕ್ಷ್ಣ ಚಿಂತನೆ, ತಂತ್ರಶೀಲತೆ ಮತ್ತು ತೀರ್ಮಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಲೆಕ್ಕಾಚಾರ ಮತ್ತು ಯುಕ್ತಿಶೀಲತೆಯಲ್ಲಿ ನಿಪುಣತೆ ಮೂಡಿಸುತ್ತದೆ. ತಾಳ್ಮೆ ಮತ್ತು ಏಕಾಗ್ರತೆ, ತಾಳ್ಮೆಯ ಮಹತ್ವವನ್ನು ಕಲಿಸುತ್ತದೆ. ಆಟದ ವೇಳೆ ಶ್ರದ್ಧೆ ಮತ್ತು ಏಕಾಗ್ರತೆಯೊಂದಿಗೆ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಜ್ಞಾಪಕ ಶಕ್ತಿ ವೃದ್ಧಿ, ವಿವಿಧ ಚಲನೆಗಳು ಮತ್ತು ತಂತ್ರಗಳನ್ನು ನೆನಪಿಟ್ಟುಕೊಳ್ಳಲು ಕಲಿಸುತ್ತದೆ. ದೀರ್ಘಕಾಲಿಕ ಸ್ಮರಣಶಕ್ತಿಯನ್ನು ಉಂಟುಮಾಡುತ್ತದೆ. ತಂತ್ರಜ್ಞಾನದ ಕಲಿಕೆ, ಮುಂದಿನ ಚಲನೆಗಳನ್ನು ಪೂರ್ವನಿರೀಕ್ಷಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ತಂತ್ರಗಳನ್ನು ರೂಪಿಸಿ ಅವುಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ನೆರವಾಗುತ್ತದೆ. ಸೋಲು ಗೆಲುವಿನ ಪಾಠ, ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಲು ಕಲಿಸುತ್ತದೆ. ಆತ್ಮವಿಶ್ವಾಸ, ಮಾನಸಿಕವಾಗಿ ಗಟ್ಟಿಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮನೋಸಾಮರ್ಥ್ಯದ ಗಟ್ಟಿತನ, ಮಾನಸಿಕ ಒತ್ತಡವನ್ನು ತಡೆಯಲು ಮತ್ತು ಶಾಂತ ಮನಸ್ಸು ಹೊಂದಲು ಸಹಾಯಕ. ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿ, ಹೊಸ ತಂತ್ರಗಳು ಮತ್ತು ಚಲನೆಗಳನ್ನು ಯೋಚಿಸಲು ಪ್ರೇರಣೆ ನೀಡುತ್ತದೆ. ಸೃಜನಾತ್ಮಕ ಚಿಂತನ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಸಾಮಾಜಿಕ ಕೌಶಲ್ಯ, ಸ್ಪರ್ಧಾತ್ಮಕ ಆಟದ ಮೂಲಕ ಮಿತ್ರತ್ವವನ್ನು ಬೆಳೆಸುತ್ತದೆ. ಇತರರೊಂದಿಗೆ ಸಹಕರಿಸುವ ಮತ್ತು ವ್ಯವಹರಿಸಲು ಕಲಿಸುತ್ತದೆ. ಬುದ್ಧಿವಂತಿಕೆಯ ತರಬೇತಿ, ಚೆಸ್ ಆಟ ಆಡುವ ಪ್ರಕ್ರಿಯೆಯ ಮೂಲಕ ಮಾನಸಿಕ ಕೌಶಲ್ಯ, ವಿಶ್ಲೇಷಣಾ ಶಕ್ತಿ ಮತ್ತು ತಂತ್ರಜ್ಞಾನದ ಕಾರ್ಯಕ್ಷಮತೆಯನ್ನು ಮೂಡಿಸುತ್ತದೆ. ಉಪಸಂಹಾರ: ಚದುರಂಗ ಆಟ ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಲ್ಲ, ಇದು ಮನುಷ್ಯನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಮಕ್ಕಳು ಈ ಆಟವನ್ನು ಆಡಿದರೆ ಬುದ್ಧಿಶಕ್ತಿ, ತಾಳ್ಮೆ ಮತ್ತು ತೀರ್ಮಾನಶೀಲತೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಈ ಆಟ ಇತರ ಮಕ್ಕಳೊಂದಿಗೆ ಹೊಂದಾಣಿಕೆ, ಸಹಕಾರ ಮತ್ತು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಲು ಸಹಾಯ ಮಾಡುತ್ತದೆ. ಶಾರೀರಿಕ ಕ್ರಿಯೆ ಇಲ್ಲದಿದ್ದರೂ ಚದುರಂಗದ ಆಟ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಅತ್ಯುತ್ತಮ ಮಾರ್ಗವಾಗಿದೆ. ಅಂತಿಮವಾಗಿ, ಚದುರಂಗವೇ ನಮ್ಮ ಬುದ್ಧಿಶಕ್ತಿ ಮತ್ತು ಮಾನಸಿಕ ಸಾಮರ್ಥ್ಯದ ಪರಿಪೂರ್ಣ ಪ್ರತಿಬಿಂಬವಾಗಿದೆ. ನನ್ನ ಈ ಪ್ರಬಂಧ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.